ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದ್ದ ಅಧಿಕಾರದ ವಿಚಾರವಾಗಿದ್ದಂತಹ ಜಟಾಪಟಿ ಪ್ರಹಸನಕ್ಕೆ ತಾತ್ಕಾಲಿಕವಾಗಿ ಒಂದು ಕದನ ವಿರಾಮವನ್ನು ಘೋಷಣೆ ಮಾಡಲಾಯಿತು. ಈ ಬೆನ್ನಲ್ಲೇ ಇವತ್ತು ಮತ್ತಷ್ಟು ಚಟುವಟಿಕೆಗಳು ನಡೆಯುತ್ತೆ. 9:30 ಅಷ್ಟೊತ್ತಿಗೆ DCM DK ಶಿವಕುಮಾರ್ ನಿವಾಸದಲ್ಲಿ ಒಂದು ಕಡೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನಕ್ಕೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಬೆಳಗ್ಗೆ 9:30ಕ್ಕೆ DK ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕರೆಯಲಾಗಿದೆ. DK ಶಿವಕುಮಾರ್ ಸದಾಶಿವನಗರ ನಿವಾಸದಲ್ಲಿ ಈ ಬ್ರೇಕ್ಫಾಸ್ಟ್ ನಡೆಯುತ್ತೆ. ಬೆಳಗಿನ ತಿಂಡಿಗೆ CMಗೆ ಇಷ್ಟ ಆಗುವಂತಹ ನಾಟಿ ಕೋಳಿಯ ಖಾದ್ಯವನ್ನ ರೆಡಿ ಮಾಡಿಸಲಾಗ್ತಾ ಇದೆ. ಇಡ್ಲಿ, ನಾಟಿ ಕೋಳಿ ಸಾರು, ನಾಟಿ ಕೋಳಿ ಫ್ರೈ, ಈ ಥರ ಸ್ಪೆಷಲ್ ಮೆನು ಅವ್ರಿಗೇನೇನು ರುಚಿಸುತ್ತೆ ಅದೆಲ್ಲ ಕೂಡ ತಂದು ಮಾಡಿಸಲಾಗ್ತಾ ಇದೆ. DK ಶಿವಕುಮಾರ್ ಸರ್ಕಾರಿ ನಿವಾಸದಲ್ಲಿ ನಾಟಿ ಕೋಳಿಯನ್ನು ಸಾಕಲಾಗಿತ್ತು. ಅದನ್ನೇ ಇಲ್ಲಿ ರೆಸಿಪಿ ರೀತಿಯಲ್ಲಿ ಅವ್ರಿಗೆ ಬಡಿಸಲಾಗ್ತಾ ಇದೆ. ಇವತ್ತು CM ಮತ್ತು DCM ನಡುವೆ ಬ್ರೇಕ್ಫಾಸ್ಟ್ ಮೀಟಿಂಗ್, ಫುಡ್ ಮೆನು ಜನರ ಒಂದು ಅಟೆನ್ಷನ್ಗೋಸ್ಕರ ಅಷ್ಟೇ. ಫುಡ್ ಮೆನು ಜೊತೆಗೆ ಮಾತನಾಡುವ ಪೊಲಿಟಿಕಲ್ ಮೆನುನೇ ಚರ್ಚೆಯ ವಿಚಾರ. ಫುಡ್ ತಿಂತ ಪೋಸ್ಟ್ ಬ್ರೇಕ್ಫಾಸ್ಟ್ ಏನಿಬ್ರು ಮಾತಾಡ್ಕೊಳ್ತಾರೆ ಅದು ಚರ್ಚೆಯ ವಿಚಾರ. ಆಮೇಲೆ ಇನ್ನೊಂದು ಹೇಳ್ತೀವಿ ನಿಮಗೆ ನೋಡಿ, 48 ಗಂಟೆಗಳ ಒಳಗೆ ಅಂದರೆ ಮೊದಲ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ 48 ಗಂಟೆಗಳ ಒಳಗೆ ಎರಡನೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗ್ತಾ ಇರೋದು ಸಹಜ ಕುತೂಹಲವನ್ನು ತನ್ನತ್ತ ಸೆಳೀತಾ ಇದೆ. ಒಂದು ಮೀಟಿಂಗ್ನಲ್ಲಿ ಹಾಗಾದರೆ ಎಲ್ಲವೂ ಸರಿ ಹೋಗಲಿಲ್ವಾ? ಇದನ್ನು ಜಸ್ಟ್ ಕರ್ಟಸಿ ಮೀಟಿಂಗ್ ಅಂತ ನಾವು ಅಂದ್ಕೊಳ್ಬೇಕಾ? ಕರ್ಟಸಿ ಮೀಟಿಂಗ್ ಅಂತ ಅಂದ್ಕೊಳ್ಬೇಕಾ ಅನ್ನೋ ಕ್ವೆಶ್ಚನ್ ಮಾರ್ಕ್ ಯಾಕೆ ಬರ್ತಾ ಇದೆ ಅಂದರೆ, ಸಾಮಾನ್ಯವಾಗಿ ಈಗ ನಮ್ಮ ಮನೆಗೆ ಯಾರು ನೆಂಟರು ಬಂದರು ಅಂದರೆ ನಮ್ಮ ಮನೆಗೆ ಬನ್ನಿ ಅಂತ ಅವ್ರು ಹೇಳಿಬಿಟ್ಟು ಹೋಗ್ತಾರೆ. ಅವ್ರು ಹೇಳಿದ್ರು ಅನ್ನೋ ಕಾರಣಕ್ಕೆ ದಿಢೀರಂತ ನಾವು ಹೊರಡ್ತೀವ? ಇಲ್ಲ, ಟೈಮ್ ತಗೊಂಡು ಮತ್ತೊಂದು ಸಲ ಅವರು ಒತ್ತಾಯ ಮಾಡಿದಾಗ ಗ್ಯಾಪಲ್ಲಿ ಹೋಗ್ತೀವಿ. ಬಟ್ ಇಲ್ಲಿ ಹಂಗೆ ಆಗ್ತಾ ಇಲ್ಲ. ಹೀಗಾಗಿ ಇನ್ನೂ ಕೂಡ ಪ್ರಾಬ್ಲಮ್ಗಳು ಸಾಲ್ವ್ ಆಗಿಲ್ವಾ? ಇದೊಂದು ಕುತೂಹಲ. ಅಟ್ ದ ಸೇಮ್ ಟೈಮ್ ಮುಖ್ಯಮಂತ್ರಿಗಳಿಗೆ ತುಂಬ ಇಷ್ಟ ಆಗುವಂತಹ ನಾಟಿ ಕೋಳಿ ಸಾರು ಮಾಡಿಸ್ತಾ ಇದ್ದಾರೆ. ಅವರು ಫುಡ್ ಹ್ಯಾಬಿಟ್ಸ್ ಬಗ್ಗೆ ಕೇಳಿದಾಗ ತುಂಬ ಓಪನ್ ಆಗಿ ಹೇಳಿದ್ದಾರೆ. ನಂಗೆ ಏನು ಇಷ್ಟ, ಏನು ತಿನ್ನೋದಕ್ಕೆ ಇಷ್ಟಪಡ್ತೀನಿ ಅಂದಾಗಲೆಲ್ಲ ಹಿಂದೆ ಹೇಳಿದರು. ನೋಡಿ, ಬ್ರದರ್ಗಾಗಿ ನಾಟಿ ಕೋಳಿ ಬ್ರೇಕ್ಫಾಸ್ಟ್ ಅನ್ನ DK ಶಿವಕುಮಾರ್ ಆಯೋಜನೆ ಮಾಡಿದ್ದಾರೆ. DCM ಆಹ್ವಾನಕ್ಕೆ ಬರ್ತೀನಿ ಅಂತ CM ಸಿದ್ದರಾಮಯ್ಯ ಅವರು ಹೇಳಿದರು. ನಿನ್ನೆನೇ ಅವರು ಪ್ರತಿಕ್ರಿಯೆಯನ್ನು ಈ ವಿಚಾರದಲ್ಲಿ ಕೊಟ್ಟರು. ಕರೆದಿದ್ದಾರೆ, ಹೋಗಬೇಕು, ಈ ಕ್ಷಣ ತನಕ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ, ಇನ್ನೊಂದ್ಸಲ ಕರೆದ್ರೆ ನೋಡೋಣ ಅಂತೆಲ್ಲ ಹೇಳಿದ್ರು ಅವರು. ಕಾವೇರಿ ನಿವಾಸದಿಂದ CM ಸಿದ್ದರಾಮಯ್ಯ ಅವರು ಸ್ವಲ್ಪ ಹೊತ್ತಲ್ಲಿ ತೆರಳುತ್ತಾರೆ. 9:45ಕ್ಕೆ ಬ್ರೇಕ್ಫಾಸ್ಟ್ ಆಯೋಜನೆ ಆಗಿದೆ. ಬ್ರೇಕ್ಫಾಸ್ಟ್ ಹೆಸರಲ್ಲಿ ನಡೆಯುವ ಚರ್ಚೆಗಳು ಏನೇನು ಅನ್ನೋದು ಕುತೂಹಲ ಕಾರಣ. ಇಲ್ಲೇನೋ ಡಿಸಿಷನ್ಗಳಾಗುತ್ತೆ ಅಂತಲ್ಲ, ಇಲ್ಲಿ ಯಾವುದೋ ಒಂದು ಚರ್ಚೆ ನಡೆಯೋದು ಬಾಕಿ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಮೊದಲ ಸಲ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಾಗ ಅದು ಕಂಪ್ಲೀಟಾಗಿ ಸ್ಕ್ರಿಪ್ಟು ಡೈರೆಕ್ಟ್ ಮಾಡಿದ್ದು ಮತ್ತು ಹೀಗೆ ಇರಬೇಕು ಅಂತ ಹೇಳಿದ್ದು ಹೈಕಮಾಂಡು. ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ರು. ಈಗ ಎರಡನೇ ಬ್ರೇಕ್ಫಾಸ್ಟ್ನ ನಂತರ ಮತ್ತೆ ಸುದ್ದಿಗೋಷ್ಠಿನ ಇಟ್ಕೊಳ್ತಾರಾ? ಯಾಕಂದರೆ ಫಸ್ಟ್ ಸಲ ಅವರು ಸುದ್ದಿಗೋಷ್ಠಿನ ಇಡಲೇಬೇಕಾಗಿತ್ತು. ಯಾಕಂದರೆ ಗೊಂದಲ ಇಲ್ಲ, ನಾವಿಬ್ಬರು ಒಟ್ಟಾಗಿದ್ದೀವಿ ಅಂತ ಎಲ್ರಿಗೂ ಸಂದೇಶವನ್ನು ಕೊಡಬೇಕಾಗಿತ್ತು. ಎರಡನೇ ಸಲ ಏನು ಮಾಡ್ತಾರೆ ಅದೊಂದು ಕುತೂಹಲ ಇದೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುಕೇಶ್. ಮೊದಲ ಸಲ ವೆಜಿಟೇರಿಯನ್ ಆಗಿದ್ರು ಇಬ್ಬರು ಕೂಡ, ಈಗ ನಾನ್ ವೆಜ್ ಮೆನುವನ್ನು ರೆಡಿ ಮಾಡ್ಕೊಂಡಿದ್ದಾರೆ. ನಾನ್ ವೆಜ್ ಮೆನುಗಿಂತ ಹೆಚ್ಚು ಕುತೂಹಲ ಇರೋದು ಬಾಕಿ ಉಳಿದಂತಹ ಮಾತುಕತೆಗಳೇನಾದರೂ ಇವತ್ತು ನಡೆಯುತ್ತಾ, ಅಥವಾ ಜಸ್ಟ್ ಕರ್ಟಸಿ ಮೀಟಿಂಗ್ ಅಂತ ಪ್ಲೇನ್ ಆಗಿ ಕನ್ಕ್ಲೂಷನ್ಗೆ ನಾವು ಬರಬೇಕಾ? ಮಾತುಕತೆ ಆಡಬಹುದಾದಂತಹ ಯಾವುದೇ ಮಹತ್ವ ಅಥವಾ ಕುತೂಹಲವನ್ನು ಉಳಿಸ್ಕೊಂಡಿಲ್ಲ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್. ಮೊನ್ನೆ CM ನಿವಾಸದಲ್ಲಿ ನಡೆದಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಹಜವಾದ ಕುತೂಹಲ ಇತ್ತು. ಹೈಕಮಾಂಡ್ನ ಡೈರೆಕ್ಷನ್ ಇತ್ತು. ಇಬ್ಬರು ಕೂಡ ತಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ತೋರಿಸ್ಕೊಳ್ಬೇಕಿತ್ತು. ಆ ತೋರುಗಾಣಿಕೆಯ ಸಭೆಯ ಎರಡನೇ ಎಪಿಸೋಡ್ ಅಂದರೆ ಇದರಲ್ಲೂ ಕೂಡ ಯಾವುದೇ ತಪ್ಪಿಲ್ಲ ಮತ್ತು ನಾವು ಒಗ್ಗಟ್ಟಲ್ಲಿದ್ದೀವಿ, ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಥವಾ ಯಾವುದೇ ರಾಜಕೀಯವಾದ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ ಅನ್ನೋದನ್ನ
ತೋರುಗಾಣಿಕೆ ಅಥವಾ ತೋರಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆಯಲ್ಲಿ ಎರಡನೇ ಬ್ರೇಕ್ಫಾಸ್ಟ್. ಇನ್ನು ನಾನ್ ವೆಜ್ಜು ಅನ್ನೋ ವಿಚಾರ ಅಂದರೆ ಅವತ್ತು ಡಿ ಸಿ ಎಮ್ ಅವರು ಬೆಳಗಿನ ತಿಂಡಿಗೆ ಹೋದಾಗ ಸಿ ಎಮ್ ಮನೆಯ ಮೆನು ಬೇರೆ ಇತ್ತು. ಆದರೆ ಸಿ ಎಮ್ ಅವರಿಗೆ ನಾಟಿ ಕೋಳಿ ಅಂದರೆ ಭಾರಿ ಇಷ್ಟ ಅನ್ನುವಂಥ ಕಾರಣಕ್ಕಾಗಿ ಕನಕಪುರದಿಂದ ತಂದು ತಮ್ಮ ಸರ್ಕಾರಿ ನಿವಾಸದಲ್ಲಿ ಸಾಕಿಕೊಂಡಿದ್ದಂಥ ನಾಟಿ ಕೋಳಿಯನ್ನೇ ರೆಡಿ ಮಾಡಿಸಿದ್ದಾರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು. ಹಾಗಾಗಿ ಇಡ್ಲಿ ನಾಟಿ ಕೋಳಿ ಸೇರಿದಂತೆ ಬೇರೆ ಬೇರೆ ಮೆನುಗಳಿದ್ದಾವೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಸದಾಶಿವನಗರದ ನಿವಾಸದಲ್ಲಿ 9:30ಕ್ಕೆ ಸರಿಯಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ನಿವಾಸಕ್ಕೆ ಬರ್ತಾರೆ. ಇಬ್ಬರು ಬ್ರೇಕ್ಫಾಸ್ಟ್ ಮುಗಿಸಿಕೊಂಡು ಆನಂತರ ದೈನಂದಿನ ಚಟುವಟಿಕೆಗಳಿಗೆ ಹೋಗ್ಬೋದು ಅನ್ನುವಂಥದ್ದು. ಆದರೆ ಸಿ ಎಂ ನಿವಾಸದಲ್ಲಿ ನಡೆದಷ್ಟು ಕುತೂಹಲವನ್ನಾಗಲಿ ಏನೋ ಮಾತುಕತೆ ಆಗುತ್ತೆ ಅನ್ನುವಂಥ ಯಾವ ಉತ್ಸಾಹವನ್ನು ಕೂಡ ಇದು ಉಳಿಸ್ಕೊಂಡಂತೆ ಕಾಣ್ತಾ ಇಲ್ಲ ಮಮತಾ. ಸುಖೇಶ್, ನೀವು ಹೇಳ್ತಾ ಇದ್ರಿ ಅಂದರೆ ಕುತೂಹಲಗಳು ಹೆಚ್ಚೇನು ನಾವು ನಿರೀಕ್ಷೆ ಇಟ್ಕೊಳ್ಳೋಂಗಿಲ್ಲ ಅಂತ. ಬಟ್ ಸಹಜವಾಗಿ ಈಗ ರಾಜಕೀಯವನ್ನು ಅರ್ಥ ಮಾಡ್ಕೊಳ್ತಾ ಇರೋರು ಒಂದು ಪ್ರಶ್ನೆ ಇರುತ್ತೆ. ಈಗಲೂ ಕೂಡ ಇವತ್ತು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲ ಆದಮೇಲೆ ಮತ್ತೆ ಸುದ್ದಿಗೋಷ್ಠಿ ನಡೆಸಿ ಮತ್ತೇನಾದರೂ ಸಂದೇಶ ಕೊಡ್ತಾರೆ, ಆ ಸಾಧ್ಯತೆ ಬಗ್ಗೆ ಏನಾದರೂ ಇಲ್ಲಿ ತನಕ ಮಾಹಿತಿ ಇದೆಯಾ ಸುಖೇಶ್? ಮಮತಾ, ಅಧಿಕೃತವಾಗಿ ಸುದ್ದಿಗೋಷ್ಠಿಯ ಬಗ್ಗೆ ಯಾವುದೇ ಮಾಹಿತಿಗಳಿಲ್ಲ. ಆದರೆ ಒಂದು ಮಾಧ್ಯಮ ಪ್ರತಿಕ್ರಿಯೆಯನ್ನು ಅನಂತರ ಕೊಡಬಹುದು ಅನ್ನುವಂಥದ್ದು ಒಂದು ನಿರೀಕ್ಷೆ ಇದೆ ಅಷ್ಟೇ. ಯಾಕಂದರೆ ಮೊನ್ನೆ ಆದರೆ ಪರಿಸ್ಥಿತಿ ಭಿನ್ನವಾಗಿತ್ತು. ಭಿನ್ನ ಅಭಿಪ್ರಾಯಗಳು, ಭಿನ್ನ ಮತಗಳು, ದೆಹಲಿ ಯಾತ್ರೆಗಳಿಂದ ಹಿಡಿದು ಪವರ್ ಶೇರಿಂಗ್ ಯಾವಾಗ ಆಗುತ್ತೆ ಅನ್ನುವಂಥ ಪ್ರಶ್ನೆ, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ, ಮಾತಿನ ಬೆಲೆ ಏನು, ಮಾತು ಅಂದರೆ ಏನು, ಇದೆಲ್ಲ ಕೌಂಟರ್ ಪೋಸ್ಟರ್ಗಳು ಎಲ್ಲವೂ ಶುರುವಾಗಿತ್ತು. ಆದರೆ ಹೈಕಮಾಂಡ್ ಒಂದು ಹಂತದಲ್ಲಿ ಅದಕ್ಕೆಲ್ಲ ಬ್ರೇಕ್ ಹಾಕಿದ ನಂತರದಲ್ಲಿ ನಮ್ಮಲ್ಲಿ ನಿರಂತರವಾದ ಒಗ್ಗಟ್ಟಿದೆ ಅನ್ನೋದನ್ನ ತೋರಿಸ್ಕೊಳ್ಬೇಕು ಮೇಲ್ನೋಟಕ್ಕೆ. ಅದನ್ನು ಮೀರಿ ಒಂದು ಕರ್ಟಸಿ ಕಾಲು ಇರ್ಬೋದು, ನಾನು ನಿಮ್ಮ ಮನೆ ತಿಂಡಿಗೆ ಬಂದೆ ನೀವು ನಮ್ಮ ಮನೆಗೆ ಬನ್ನಿ ಅನ್ನುವಂಥದ್ದು ಡಿ ಸಿ ಎಮ್ ಅವ್ರು ಕರೆದಿರ್ಬೋದು, ಅದಕ್ಕೆ ಸಿ ಎಮ್ ಅವರು ಒಪ್ಪಿ ಇವತ್ತು ಬರ್ತಾ ಇರ್ಬೋದು. ಆದರೆ ಮಹತ್ವವಾಗಿ ಹೇಳುವಂಥದ್ದು ಅಥವಾ ಇನ್ನೊಂದಷ್ಟು ಬಹಿರಂಗವಾಗಬೇಕು ಅನ್ನುವಂಥದ್ದು ಯಾವುದೇ ನಿರೀಕ್ಷೆಗಳು ಇದ್ದಂತಿಲ್ಲ. ಆ ಕಾರಣಕ್ಕೆ ಅಧಿಕೃತ ಪತ್ರಿಕಾಗೋಷ್ಠಿನ ಇದುವರೆಗೂ ಕೂಡ ಯಾವುದೂ ಖಚಿತಪಡಿಸಿಲ್ಲ ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುಖೇಶ್. ಒಟ್ಟಿನಲ್ಲಿ ಈ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ನಡುವಿನ ಬ್ರೇಕ್ಫಾಸ್ಟ್ ಬಾಂಧವ್ಯ ಇನ್ಯಾವ ರೀತಿ ಬೆಸುಗೆಯನ್ನು ಬೆಸೆಯುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಆಮೇಲೆ ಸಹಜವಾಗಿ ಇದು ಮೇಲ್ನೋಟಕ್ಕೆ ಜಸ್ಟ್ ಒಂದು ಕರ್ಟೆಸಿ ಮೀಟಿಂಗು, ಅಂದರೆ ಅವ್ರು ಕರೆದ್ರು ಇವ್ರು ಕರೆದ್ರು ಅನ್ನೋ ಥರ ಕಾಣಿಸ್ತಾ ಇದ್ರು. ಒಳನೋಟದಲ್ಲಿ ಕೆಲ ಚಿತ್ರಣಗಳು ಇನ್ನೂ ಬಾಕಿ ಇರಬಹುದು ಅನ್ನೋದು ಕೆಲವರ ವಾದ. ಇಲ್ಲಾಂದರೆ 48 ಗಂಟೆನಲ್ಲಿ ದಿಢೀರಂತ ಇವ್ರು ಅವ್ರ ಮನೆಗೆ ಹೋಗೋದು ಏನಕ್ಕೆ ಬೇಕಿತ್ತು? ಹೋಗಬೇಕು ಅನ್ನೋ ಮನಸ್ಸಿತ್ತಿದ್ರೆ ಒಂದು ವಾರದಲ್ಲಿ ಇಟ್ಕೊಳ್ಬೋದಾಗಿತ್ತು. ಜಸ್ಟ್ 2 ದಿನಗಳ ಅಂತರದಲ್ಲಿ ಮಾಡಿದ್ರಲ್ಲ, ಇದು ಕುತೂಹಲ.